ನೋಡಿ ಅವರು ಬಂದು ಉತ್ತರ ಕೊಡ್ತಾ ಇದ್ದಾರೆ, ಉತ್ತರ ಕರೆಕ್ಟ್ ಕೇಳಿ, ಮಾತಾಡಿ. ನಿಮ್ಗೆ ಪುರಾಣ ಬೇಡ ಆಗ್ತದ? ಆಯ್ತು, ಈಗ ಒಂದ್ ಸೆಕೆಂಡ್ ಮಾತಾಡ್ಲಿ. ಆಯ್ತು, ಕೂತ್ಕೊಳ್ಳಿ ಮೈ. ಕಂಪ್ಲೀಟೆಡ್ ಮೈ ದಿಸ್ ಒನ್. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಇಲ್ಲಿ ಸದನಕ್ಕೆ ತಪ್ಪುದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು. ಅವರೇ ಹೇಳಿದ್ದಾರೆ, ನನಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ? ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರಿಗೆ ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ತೆಗ್ಸಿ ಕೊಡಿ ನನಗೆ, ಕೊಡಿ ನನಗೆ. ಬೇರೆ ನೀವು ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ಸಮಸ್ಯೆ ಬಗೆಹರಿಸಿದಾಗ ಉಂಟು ಮಾಡ್ಲಿಕ್ಕಿದ್ದಾರೆ ಇಲ್ಲಿ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು ಅವರು ಮಾತನಾಡುವಾಗಲೇ ಎದ್ದೆದ್ದನ್ನು ಮಾಡಿದರು. ಆದಾಗ್ಯೂ ಅವರು ತಮ್ಮ ಸಂಪೂರ್ಣ ಉತ್ತರ ಹೇಳೋದಕ್ಕೆ ತಾವು ಅನುಕೂಲಿಸಿದ್ರಿ. ಈ ಸಂದರ್ಭದೊಳಗೆ ಅವ್ರು ಏನೇನು ಶಬ್ದ ಹೇಳಿದ್ರು ಅದನ್ನು ಅವರು ಗಮನಿಸಿದರು. ವಿಷಾದ ವ್ಯಕ್ತ ಮಾಡುವಂಥ ಅವರ ಆ ನುಡಿಗಳನ್ನು ನೀವು ಕೇಳಿದ್ದೀರಿ. ಅದು ಏನ್ರಿ, ಸ್ಪೀಕರ್ ಇದ್ದಾರೆ, ನಮ್ಮ ಕಿವಿ ಕೇಳ್ಯಾವು. ಇದು ಉದ್ದೇಶಪೂರ್ವಕ ಅಲ್ಲ ಅಧ್ಯಕ್ಷರು, ಇದು ಕೇಳಲಿಲ್ಲ ಅಂದ್ರೆ ಅಲ್ಲ. ಗೃಹಲಕ್ಷ್ಮಿ ಆಯ್ತು, ಸ್ಥಳೀಯ ಸಂಸ್ಥೆಗಳ 15 ಕರೆಂಟ್ ಬಿಲ್ ಕೊಟ್ಟಿಲ್ಲ. ಮತ್ತೆ ಮಾತಾಡಿ, ನೀವು ಮಾತಾಡಿ, ಇದು ಮುಗಿಲಿ. ಮತ್ತೆ ಮಾತಾಡಿದಲ್ಲ ಆ ಮಾತನ್ನ ಅವರು ಹೇಳಿದ್ರು. ಅದಕ್ಕೆ ಈ ವಿಷಯ ಇಲ್ಲಿಗೆ ಮುಗಿಸಿ ಮುಂದಿನ ವಿಷಯ ಮನೆ ಅಧ್ಯಕ್ಷರೇ, ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸದನದಲ್ಲಿ ಅವತ್ತು ಅವ್ರು ಕೊಟ್ಟಿರುವಂತ ಉತ್ತರ ತಪ್ಪಿತ್ತು ಅನ್ನುವಂಥದ್ದು ನಂತರದ ನಮಗೆ ಬಂದಿರುವಂಥ ದಾಖಲೆಗಳ ಮುಖಾಂತರ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ. ಇವತ್ತು ಅವರು ಅದನ್ನ ನಾನು ಉದ್ದೇಶಪೂರ್ವಕವಾಗಿ ಅಲ್ಲ ಕೊಟ್ಟಿದ್ದು ಅನ್ನೋದನ್ನು ಕೂಡ ಅವರೇ ಮಾಡಿದ್ದಾರೆ. ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ನಾವು ಒಪ್ಕೊಂಡು, ನಾವೇನಿಲ್ಲ ಅಂತ ನಾನು ಹೇಳಲಿಲ್ಲ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಇದು ಲಾಂಗ್ ಜಂಪ್ ನಮಗೆ ಇನ್ನೂ ಮಾರ್ಚ್ ಕೊಡದಲೆ ಏಪ್ರಿಲ್ ಮೆದ್ದು ಹೆಂಗ್ ಒಪ್ಕೊಂಡ್ಬಿಡಿ ಅಷ್ಟೇ. ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಸದನಕ್ಕೆ ಬಂದು ಹೌದು 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ, ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ. ನೀವು ಅದನ್ನು ಹಾಕ್ಲಿಲ್ಲ, ಈಗ ಸುಮ್ನೆ ಹಿಂಗ್ ಹೇಳಿರಿ ಏನ್ ಅರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ ನಾವು ಸುಮ್ನೆ ಒಪ್ಕೊಂಡ್ಬಿಡ್ತೀವಿ.
ಒಂದ್ ನಿಮಿಷ ಸರ್, ಮಂತ್ರಿ ಕೇಂದ್ರ ಸರ್ಕಾರ ದಿವಾಳಿ ಆಗಿದೆಯಾ? ನಮ್ಮ ಪಾಲನೆ ಕೊಟ್ಟಿಲ್ಲ. ತಿಂಗಳಿಂದ ಇನ್ನೂ ಹಾಕ್ಲಿಲ್ಲ ಅಂತ ಹೇಳಿ ಗೊತ್ತಾಗಿದ್ದು, ನಾವು ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ರೈಸ್ ಮಾಡೋದ್ರ ಮೇಲೆ. ಹಾಗಾದ್ರೆ ನಿಮ್ಮ ಲೆಕ್ಕಾಚಾರ ಹೇಗೆ? ನಿಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಅದನ್ನ ಎನ್ಕ್ವೈರಿ ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಯಾರು? ಸಾಕ್ ಬಿಡ್ರಿ ಸಭಾಧ್ಯಕ್ಷರೇ. ಮಹೇಶ್ ತೆಂಗಿನಕಾಯಿ ಒಂದೇ ನಿಮಿಷ ಶಿವಲಿಂಗ ಇದನ್ನು ಯೋಚನೆ ಮಾಡಿ. ಎಲೆಕ್ಷನ್ ZPTP ಎಲೆಕ್ಷನ್ ಮಾಡಿಸ್ರಿ ಶಿವಲಿಂಗೇಗೌಡ್ರೆ. ಒಂದೇ ಒಂದು ನಿಮಿಷ ಅಧ್ಯಕ್ಷರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.